ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ಬಸವಂತ್ ಕರಿ. ಸರ್ ಈ ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೇಕು ಸರ್. ಇದು ಓಜಾ ಅಂತ ಹೇಳಿ ಮಹೇಂದ್ರದೊಳಗ ಬಹಳ ಫೇಮಸ್ ಆದಂತ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ಒಳಗ. ಇದು ಯಾಕ ಫೇಮಸ್ ಆಗೈತೆ ಅಂದ್ರ ಸರ್, ಇದು ಸಿಲಿಂಡರ್ ಬಂದು 3 ಸಿಲಿಂಡರ್ ಐತಿ ಸರ್. ಯಾಕಂದ್ರ ನಮ್ದು ಸ್ಮಾಲ್ ಟ್ರ್ಯಾಕ್ಟರ್ ಒಳಗ 2 ಸಿಲಿಂಡರ್ ಅಷ್ಟೇ ಐತಿ ಸರ್. ಜಿಯೋ ಟ್ರ್ಯಾಕ್ಟರ್ ಅಂತ ಬಂದಿತ್ತು. ಇದ್ರಲ್ಲಿ ಏನ್ ಮಾಡ್ಯಾರ ಸರ್, 3 ಸಿಲಿಂಡರ್ ಐತಿ ಟ್ರ್ಯಾಕ್ಟರ್. ಇದು 30 HP ಟ್ರ್ಯಾಕ್ಟರ್ ಸರ್. ನೋಡಕ್ ನೋಡ್ರಿ ಎಷ್ಟು ಚಿಕ್ಕದಾಗೈತಿ, ಆದ್ರೂ 30 HP ಟ್ರ್ಯಾಕ್ಟರ್ ಸರ್. ಬಹಳ ಫೇಮಸ್ ಆಗೈತಿ ಸರ್. ಇದು ಎದ್ರೊಳಗ ಅಂತಂದ್ರ ಸರ್, ತೋಟದೊಳಗ ಅಡಿಕೆ ಮತ್ತೆ ತೆಂಗು, ಚಿಕ್ಕು, ಪ್ಯಾರ, ಮತ್ತ ಹೊಳ್ಳಿ ವಾಪಸ್ ಇನ್ನೊಂದು ಬಾಳಿಗೆ ಎಲ್ಲದ್ರಾಗೂ ಯೂಸ್ ಮಾಡ್ತಾರ ಸರ್. ಸ್ಪ್ರೇಕ್ ಆಯ್ತು, ಮತ್ತ ಇದನ್ ಮಾಡಕ ಅಗ್ರಿಕಲ್ಚರ್ ವರ್ಕ್ ಒಳಗಡೆ ಹೊಲದಾಗ ಕೆಲಸ ಮಾಡಕ್ಕೂ ಯೂಸ್ ಮಾಡ್ತಾರ ಸರ್. ಆಮೇಲೆ ಡಿಸೈನ್ ಎಲ್ಲ ಹೊಸದಾಗೈತೆ ಸರ್. ಇವಾಗ ಲಾಂಚ್ ಆಗಿತ್ತಾ ಹೆಂಗ? ಹಾ ಸರ್, ಈಗ ಇದು ಆಗ್ಲೇ ಒಂದೂವರೆ ವರ್ಷ ಆಯ್ತು ಸರ್. ಬಾಳ ಬ್ರೇಕ್ ಆಯ್ತು ಸರ್. ಮತ್ತ ಭಾರಿ ಫೇಮಸ್ ರೆಕಾರ್ಡ್ ಬ್ರೇಕ್ ಕೂಡ ಮಾಡೈತಿ ಈ ಟ್ರ್ಯಾಕ್ಟರ್ ಅಂತ. ಒಳ್ಳೆ ಫೇಮಸ್ ಟ್ರ್ಯಾಕ್ಟರ್ ಸರ್. ಯಾಕಂತಂದ್ರೆ ಹೇಳಿದ್ನಲ್ಲ ಸರ್ ನಾನು, 3 ಸಿಲಿಂಡರ್ ಒಂದೈತಿ, ಪವರ್ ಸ್ಟೇರಿಂಗ್, ಆಮೇಲೆ ಕೂಲೆಂಟ್, ಆಯಿಲ್ ಬ್ರೇಕ್, ಆಮೇಲೆ ಇದು ಸೈಡ್ ಶಿಫ್ಟ್ ತರನ ಗೇರ್ ಸರ್. ಇದ್ರೊಳಗ ಸೆಟಲ್ ಗೇರ್ ಅಂತ ಹೇಳ್ತಾರೆ ಸರ್ ಇದಕ್ಕ. ಇದು ನಾವು ಯಾವ್ದೇ ಗೇರ್ ಅಲ್ಲಿ ಇದ್ರು ಕೂಡ ಈ ಗೇರ್ ನಾವು ಹಿಂದೆ ಹಾಕಿದ್ರೆ ಅಷ್ಟೇ ಸ್ಪೀಡ್ ಹಿಂದಕ್ಕೆ ಹೋಗ್ತೈತಿ ಸರ್. ಇದನ್ನ ನಾವು ಮುಂದೆ ಪುಷ್ ಮಾಡಿದ್ವಿ ಅಂತಂದ್ರೆ ಮತ್ತೆ ಮುಂದೆ ಫಾರ್ವರ್ಡ್ ಇರ್ತೈತಿ ಸರ್. ನಾವಿಲ್ಲಿ ಯಾವ ಗೇರ್ ಅಲ್ಲಿ ಇರ್ತೀವಿ ಸ್ಪೀಡ್ ಅಷ್ಟೇ ಸ್ಪೀಡ್ ಆಗ ಫಾರ್ವರ್ಡ್ ಮುಂದೆ ಆಗ್ತೈತಿ ಸರ್. ಈ ಕಡೆ ಸರ್, ಆ ಕಡೆ ಇನ್ನೊಂದು ಐತೆ ಅದೇ ಸರ್, ಇದು ಗೇರ್ ಸರ್. ಇದು ಏನಿಲ್ಲ ಸರ್, ಎಕ್ಸಿಲೇಟರ್ ಐತಿ ಸರ್. ಇದು ಎಕ್ಸಿಲೇಟರ್ ಸರ್. ಗಾಡಿ ನಾವು ರೈಸ್ ಏನ್ ಮಾಡ್ತಿದ್ವಿ ಎಕ್ಸಿಲೇಟರ್ ಸರ್. ಅದು ಇದು ಕೈಯಂದ ಪ್ಲಸ್ ಕಾಲಾಗ್ನ ಎಕ್ಸಿಲೇಟರ್ ಕೂಡ ಐತಿ ಸರ್. ಡಬಲ್ ಡಬಲ್ ಮಾಡ್ರ ಸರ್. ಈಗ ವರ್ಕ್ ನಾವು ಮ್ಯಾಕ್ಸಿಮಮ್ ನಾವು ಕಾಲ್ ವರ್ಕ್ ಮಾಡಿರತಿನ ಒಂದು ಲಿಮಿಟ್ ಒಳಗಡೆ ನಾವು ಎಕ್ಸಿಟ್ ಇಡ್ಬೇಕಂದ್ರ ಸ್ವಲ್ಪ ಇಷ್ಟು ಅಂದ್ರೆ ಒಂದು ಲೆಕ್ಕದೊಳಗೆ ಅಷ್ಟು ಇರ್ತೈತಿ. ಸ್ವಲ್ಪ ಫ್ರೀ ಆಗಿರಕ್ ಸರ್. ಡ್ರೈವಿಂಗ್ ಬಹಳ ಈಸಿ ಆಗ್ತೈತಿ ಸರ್. ಇದು ಏನಂದ್ರೆ ಸರ್, ಲಾಂಗ್ ಇದು ಇರ್ತೈತಿ ಸರ್ ಹೊಲದೊಳಗ. ಆ ಟೈಮ್ ಒಳಗಡೆ ನಾವು ಮ್ಯಾಕ್ಸಿಮಮ್ ನಾವು ಎಕ್ಸಿಟ್ ಇಟ್ಕೊಂಡು ಫ್ರೀ ಆಗಿ ಕುಂತ್ಕೊಂಡು ಡ್ರೈವಿಂಗ್ ಮಾಡ್ಬೋದು ಸರ್ ಗಾಡಿ ಸರ್. ಆಮೇಲೆ ಇದೆ ಸರ್, ಇದು ಲೋ ಗೇರ್, ಆಮೇಲೆ ಗೇರ್ ಒಳಗಡೆ ಸರ್ ನಾವು ಇದನ್ನ ನ್ಯೂಟ್ರಲ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಕತಿ. ಇದು ಕೂಡ ನ್ಯೂಟ್ರಲ್ ಇರ್ಬೇಕು ಸರ್, 2 ಗೇರು ಕೂಡ, ಅಂದ್ರೆ ಗಾಡಿ ಸ್ಟಾರ್ಟ್ ಆಕತಿ. ಇದು ನ್ಯೂಟ್ರಲ್ ಸರ್. ಇದು ಹೈ ಸ್ಪೀಡ್. ಆಮೇಲೆ ಬಂದು ಇದು ಮೀಡಿಯಂ ಸರ್. ಇದು ಹ್ಞೂ ಎಲ್ ಅಂತ ಹೇಳ್ತೀವಿ ನಾವು, ಅಂದ್ರ ನ್ಯೂಟ್ರಲ್ ಸರ್. ಅದ್ರೊಳಗೆ ಬಂದ್ಬಿಟ್ಟು ಲೋ ಗೇರ್, ಹೈ ಗೇರ್, ಹೈ ಸ್ಪೀಡ್, ಲೋ ಸ್ಪೀಡ್, ಇದು ನ್ಯೂಟ್ರಲ್ ಸರ್. ಆಮೇಲೆ ಬಂದ್ಬಿಟ್ಟು ಸರ್, ಇದು ಎಟ್ರಲಿಕ್ ಒಳಗನ ಭಾರಿ ಇದನ್ ಕೊಟ್ಟಾನ ಸರ್. ಇದ್ರೊಳಗ ಜಿಯೋ ಟ್ರ್ಯಾಕ್ಟರ್ಕಿನೂ ಅತಿ ಉತ್ತಮವಾದಂತ ಒಂದು ಎಟ್ರಲಿಕ್ ಪವರ್ ಕೂಡ ಇಟ್ಟಾನ ಸರ್. ಹಿಂದೆ ಲಿಫ್ಟ್ ಒಳಗ, ಲಿಫ್ಟ್ ಅಗ್ರಿಕಲ್ಚರ್ಗೆ, ರೂಟಾವೇಟರ್ ಬಹಳ ಫೇಮಸ್ ಆಗಿದೆ ಸರ್. ಇದು ನಾವು ಬಹಳ ಇದನ್ನ ಎಂತ ಹೊಲದೊಳಗೆ ಯೂಸ್ ಮಾಡ್ತಾರೆ ಸರ್. ಕಬ್ಬು ಸರ್, ಕಬ್ಬದೊಳಗ ಮ್ಯಾಕ್ಸಿಮಮ್ ರೈತರು ಏನ್ ಮಾಡಿರ್ತಾರ, 4-4.5 ಫೂಟ್ಗೆ ಒಂದೊಂದು ಇವನ್ ಹಚ್ಚಿರ್ತಾರ ಸರ್ ಡಿಸ್ಟೆನ್ಸ್. ಅದ್ರೊಳಗೆ ಇದು 3 ಫೂಟ್ ಟ್ರ್ಯಾಕ್ಟರ್ ಬರ್ತೈತೆ ಸರ್. 3 ಫೂಟ್ ಈಸಿಯಾಗಿ ಪಾಸ್ ಆಗ್ತದೆ ಸರ್. ಹಂಗಾಗಿ ಇದಕ್ಕ 3 ಫೂಟಿಂದ ಅಂತಾನೆ ಇದನ್ನ ಕಬ್ಬು ಮತ್ತೆ ಬಾಳೆ, ದ್ರಾಕ್ಷಿ ಅದಕ್ಕೆ ಯೂಸ್ ಮಾಡ್ತಾರೆ ಸರ್. ಸರ್ ಆಮೇಲೆ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟೈತೆ ಸರ್? ಇದು ಬಂದ್ ನಿಮ್ಗ ಒಂದು 1200 ಲಿಫ್ಟಿಂಗ್ ಕೆಪಾಸಿಟಿ ಕೂಡ ಐತಿ ಸರ್. ವೇಟ್ ಕಡಿಮೆ ಇರ್ತೈತೆ ಸರ್. ಇದು ಹಗುರು ಇರ್ತೈತೆ ಗಾಡಿ. ಹಂಗಾಗಿ ಇದನ್ನ ಹಸಿ ಇರ್ತೈತಲ್ಲ ಸರ್ ಹೊಲದೊಳಗ, ಈಸಿಯಾಗಿ ನಾವು ವರ್ಕ್ ಮಾಡ್ಬೋದು ಸರ್. ನಾವು ಲೈಟ್ ಕೂಡ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಬೋದು ಸರ್ ಹಿಂದ್ಗಡೆ ವರ್ಕ್ ಮಾಡ್ಬೇಕಾದ್ರೆ ತೋಟದೊಳಗ. ಆಮೇಲೆ ಬಂದ್ಬಿಟ್ಟು ಸರ್, ಇದು ಇಲ್ಲೇ ಟೋಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾನೆ. ಭಾರಿ ನೀಟ್ ಆಗಿ ಕೊಟ್ಟಾರ ಸರ್. ಇದು ಕೆಳಗಡೆ ನಾವು ಟೋಲ್ ಬಾಕ್ಸ್ ಇಟ್ಕೊಂಡು ನಾವೆಲ್ಲ ಲಾಕ್ ಮಾಡ್ಕೊಂಡು ನಾವು ಸೇಫ್ಟಿ ಇಟ್ಕೋಬಹುದು ಸಾಮಾನ್ ಸರ್ ಟೂಲ್ಸ್ ಅಲ್ಲಿ. ಇದು ಸೀಟ್ ನೋಡಿ ಸರ್, ದೊಡ್ಡ ಗಾಡಿ ತರನ ಸೀಟ್, ಇನ್ನೂ ಆರಾಮದಾಯಕ ಸೀಟ್ ಸರ್. ಅಗ್ಲಾಗಿ ಕೊಟ್ಟಿದ್ದಾನ. ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಕೂಡ ಚಲೋ ಐತಿ ಸರ್. ಇದ್ರೊಳಗ ಕಂಫರ್ಟೇಬಲ್ ಭಾರಿ ಈಸಿ ಅನಿಸ್ತೈತೆ ಸರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ. ಇಲ್ಲೆಲ್ಲ ಕಲ್ ನೋಡ್ರಿ ಸರ್, ಕಾಲೊಳಗೆ ಇಲ್ಲಿ ಏನು ಪಾರ್ಟ್ಸ್ ಇಲ್ಲ, ಇಲ್ಲಿ ಅಡತಡಿ ಆಗ್ಲಾರ್ದಂಗ ಕೊಟ್ಟಾನ. ಗೇರ್ ಕೂಡ ನಾವೆಲ್ಲ ಸೈಡ್ಸ್ ಗೇರ್ ಕೊಟ್ಟಾನ. ಹೆಡ್ರಾಲಿಕ್ ನೊಳಗೆ ನಾವು ಎಷ್ಟೆಷ್ಟು ನಾವು ಡೀಪ್ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ನಾವೇನು ಇವನ್ನ ಲೂಸ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಅಂದ್ರೆ ಸರ್ ಅಷ್ಟೇ ಇರ್ತೈತೆ ಸರ್. ಅಷ್ಟ್ರೊಳಗನ ಮತ್ತೆ ವಾಪಸ್ ಹಿಂದೆ ಮುಂದೆ ಕೂಡ ಆಗಂಗಿಲ್ಲ. ಅದು ಬಂದು ಇದು ಬಾರ್ನಾಟ್ ಕೂಡ ಈಜಿ ತೆಗಿಯೋದು ಒಂದು ಇದು ಮಾಡ್ಕೊಂಡಿದ್ದಾರೆ ಸರ್. ಇದ್ರೊಳಗೆ ನಾವು ಏನಿಲ್ಲ ಸರ್, ಪುಷ್ ಇಷ್ಟೇ ಮಾಡಿದ್ರೆ ಸಾಕು ಸರ್. ಒಳ್ಳೆ ಆಟೋಮೆಟಿಕ್ ಲಾಕ್ ಆಗಿಬಿಡ್ತೈತೆ ಸರ್ ಒಳಗಡೆ. ಹಾಂ ಸರ್. ಇದು ಏರ್ ಇದನ್ನ ಸಹಿತ ಒಳಗಡೆ ಕೊಟ್ಟಿದ್ದಾನೆ ಸರ್. ಸೈಲೆನ್ಸರ್ ನೋಡಿ ಸರ್, ಎಷ್ಟು ಅಗ್ದಿ ಅಂದ್ರ ಸೌಂಡ್ ಬಹಳ ಕಡಿಮೆ ಸರ್. ಇದು ಈಗ ನಾವು ಬೇರೆ ಟ್ರ್ಯಾಕ್ಟರ್ ತರ ಕಾರ್ಬನ್ ಎಲ್ಲ ಹೊಡಿತಿರ್ತೈತೆ, ಆ ಸಿಸ್ಟಮ್ ಏನಿಲ್ಲ ಸರ್. ಇದು ಅಗ್ದಿ ಇದನ್ನು ಕೂಡ ಸೇಫ್ಟಿ ಕೊಟ್ಟಿದ್ದಾನ. ಬ್ಯಾಟ್ರಿ ಮುಂದ್ಗಡೆ ಕೊಟ್ಟವ್ ಸರ್.
ಆಮೇಲೆ ಕೂಲೆಂಟ್ ಬಾಕ್ಸ್ ನೋಡಿ ಸರ್, ಕೂಲೆಂಟ್ ಬಾಕ್ಸ್ ಈಗ ಬೇರೆ ಟ್ರ್ಯಾಕ್ಟರ್ ನಾವು 4 ತಾಸು 5 ತಾಸು ಮಾಡಿದೊಳಗ್ ಸರ್ ಹೀಟ್ ಆಗ್ತಿರ್ತೈತಿ, ಇದು ಅಷ್ಟು ಓವರ್ ಹೀಟ್ ಆಗಂಗಿಲ್ಲ ಸರ್. ಯಾಕಂದ್ರೆ ಕೂಲೆಂಟ್ ಎನಿ ಟೈಮ್ ಅದು ಕೂಲೆಂಟ್ ಎಲ್ಲ ಇಂಜಿನ್ ಸಪ್ಲೈ ಆಗ್ತಿರ್ತೈತಿ ಸರ್, ಪಿಸ್ಟನ್ಗೆಲ್ಲ. ಇದು ಬಂದು 3 ಸಿಲಿಂಡರ್ ಸರ್, ಹಂಗಾಗಿ ಇದಕ್ಕೆ ಕೂಲೆಂಟ್ ಬಹಳ ಅವಶ್ಯವಾಗಿರ್ತೈತಿ ಸರ್ ಇದು. ಸರ್ ಆಮೇಲೆ ಫ್ಯೂಲ್ ಕೆಪಾಸಿಟಿ ಎಷ್ಟೈತೆ ಸರ್ ಇದು? ಇದು ಒಂದು 35 ಲೀಟರ್ ಇದು ಐತಿ ಸರ್, ಟ್ಯಾಂಕ್ ದೊಡ್ಡದು ಕೊಟ್ಟಾನ ಸರ್, ಇದಕ್ಕೂ ಕೂಡ ಹಂಗೆ ಐತಿ. ಆಮೇಲೆ ಇಲ್ಲಿ ಎಲ್ಲ ಡಿಜಿಟಲ್ ಎಲ್ಲ ಸರ್, ಇಲ್ಲಿ ಮೇಲ್ಗಡೆ ಮುಂದ್ಗಡೆ ನಾವು ಏನ್ ಇದು ಇರ್ತೈತಿ ಸರ್, ಡಿಜಿಟಲ್ ಅಲ್ಲೇ ಕೊಟ್ಟಿದ್ದಾನೆ ಸರ್ ಎಲ್ಲ. ಡಿಜಿಟಲ್ ಅಲ್ಲೇ ಇಟ್ಟಿದ್ದಾನೆ ಸರ್, ಅಂದ್ರೆ ರೈತರಿಗೆ ಗೊತ್ತಾಯ್ತು. ಆಮೇಲೆ ನೋಡಿ ಸರ್ ಇನ್ನೊಂದು, ನಾವು ಸ್ಟೇರಿಂಗ್ ಕೂಡ ಪುಷ್ ಮಾಡ್ಕೊಂಡು ನಮ್ಗೆ ಅಡ್ಜಸ್ಟೇಬಲ್ ನಾವ್ ಹೆಂಗ ಕುಂತ್ಕೊಂಡು ಇದು ಮಾಡ್ಕೋಬೇಕು ಅನ್ನೋದು ಐತಿ ನೋಡಿ ಸರ್. ಸ್ಟೇರಿಂಗ್ ತಾನೇ ಇದಾಗ್ತೈತಿ. ಆಮೇಲೆ ವಾಪಸ್ ನಾವು ಹೈಟ್ ಕೂಡ ಮಾಡ್ಕೋಬಹುದು ಸರ್, ಇದನ್ನ ಹೈಟ್ ಮಾಡ್ಕೊಳಕ ಕೆಳಗೆ ಇಳಿಸ್ಕೋಬಹುದು, ಹೈಟ್ ಮಾಡ್ಕೋಬಹುದು, ಈ ಟೈಪ್ ಸಿಸ್ಟಮ್ ಸರ್. ಸರ್ ಇದೊಂದು ಫೀಚರ್ ಹೊಸದಾಗಿ ಬಂದೈತೆ, ಹೊಸದಾಗಿ ಬರೋದು ಸರ್. ಆಮೇಲೆ ಸರ್ ಇದು ಇಲ್ಲ ಸರ್, ಇದು ಓಜಾದೊಳಗ ಅಷ್ಟೇ ಐತಿ ಸರ್, ಓಜಾ ಒಳಗೆ. ಹೌದ್ರಿ. ಇದು ಸ್ಟೇರಿಂಗ್ ಸಿಸ್ಟಮ್, ಬ್ಯಾಕ್ ಮತ್ತೆ ಫ್ರಂಟ್ ಈಗೆಲ್ಲ ಮಾಡ್ಕೊಳಕ್ ಸಿಸ್ಟಮ್ ಇದನ್ನ ಇದ್ರಾಗ ಅಷ್ಟ ಕೊಟ್ಟಾರ ಸರ್ ಓಜಾದೊಳಗ. ಆಮೇಲೆ ನೋಡಿ ಸರ್ ಸಣ್ಣ ಗಾಡಿ ಒಳಗ ಫಸ್ಟ್ ಪ್ರಪ್ರಥಮವಾಗಿ ಮಹೇಂದ್ರದೊಳಗ ಸೆಟಲ್ ಗೇರ್ ಇದಕ್ಕೆ ಅಷ್ಟ ಕೊಟ್ಟಾರ ಸರ್, ಸೆಟಲ್ ಗೇರ್ ಸರ್. ಇದು ಅಂದ್ರೆ ನಾವು ಯಾವ ಗೇರ್ ಅಲ್ಲಿ ಇದ್ರು ಹೇಳಿದ್ನಲ್ಲ ಸರ್, ಇದನ್ನ ನಾವು ಪುಷ್ ಮುಂದ್ ಮಾಡ್ಕೊಂಡಿದ್ರೆ ಮುಂದೆ ಅದೇ ಸ್ಪೀಡ್ ಅಲ್ಲಿ ಹೋಗ್ತಿರ್ತೈತಿ, ಹಿಂದೆ ತೊಗೊಂಡ್ರೆ ಹಿಂದಿಂದ ಅದೇ ಸೇಮ್ ಹಿಂದೆ ಸಿಸ್ಟಮ್ ಹಿಂಗ ಇರ್ತದೆ ಸರ್, ನ್ಯೂಟ್ರಲ್ ಸರ್. ಸರ್ ಆಮೇಲೆ ಇದೇನು ಗೊತ್ತಾಗಿಲ್ಲ ಸರ್, ಇವೆಲ್ಲ ನೋಡ್ರಿ ಸರ್, ಇದ್ರೊಳಗ ನಾನು ಹೇಳ್ದಂಗ ಡೇ ಲೈಟ್ ಲ್ಯಾಂಪ್ ಸಹಿತ ಇದರಲ್ಲಿ ಅಳವಡಿಸಿದಾರೆ ಸರ್. ನಾವು ಏನು ಕಾರಲ್ಲಿ ಕೂಡ ನೋಡ್ತೀವಿ ಡೇ ಲೈಟ್ ಲ್ಯಾಂಪ್ ಅಂತ ಹೇಳಿ ನಾವು ಲೈಟ್, ಆ ಸಿಸ್ಟಮ್ ಈ ಗಾಡಿ ಕೂಡ ಇದನ್ ಮಾಡಿದಾರ. ಇವೆಲ್ಲ ಸರ್ ಲೈಟ್ ನೋಡಿ ಸರ್, ಇವೆಲ್ಲ ನೋಡಿ ಸರ್, ಅಲ್ಲೆಲ್ಲ ಲೈಟ್ ನೋಡಿ, ಲೈಟ್ ನೋಡಿ ಸರ್ ಎಷ್ಟು ಫುಲ್ ಫೋಕಸ್ ಐತೆ ಅನ್ನೋದು, ಬಹಳ ಚಂದ. ಇದು ಇದ್ರೊಳಗ ಫೀಚರ್ಸ್ ಬಹಳ ಚಂದ ಇಟ್ಟಾನ ಸರ್. ಜಿಯೋದೊಳಗ ಅಷ್ಟಿಲ್ಲ, ಅದಕ್ಕಿಂತ ಜಾಸ್ತಿನೂ ಕೂಡ ಇದ್ರಾಗ ಐತಿ. ಜಿಯೋ ಬಂದು 2 ಸಿಲಿಂಡರ್ ಆಗ್ತೈತಿ ಸರ್. ಜಿಯೋ ಟ್ರ್ಯಾಕ್ಟರ್ ಅಂತ ನಮ್ಮ ಮಹೇಂದ್ರದೊಳಗ ಮಿನಿ ಟ್ರ್ಯಾಕ್ಟರ್ ಬಹಳ ಧಮಾಕ ಮಾಡಿದಂತ ಟ್ರ್ಯಾಕ್ಟರ್ ಜಿಯೋ ಐತಿ ಸರ್. ಈಗ ಓಜಾನು ಕೂಡ ಇದನ್ನು ಹಂಗ ಬಿಟ್ಟಾನ ಸರ್, ಇದ್ರೊಳಗ 3 ಸಿಲಿಂಡರ್ ಬಿಟ್ಟಿರೋದ್ರಿಂದ ಇದು ಕೂಡ ಕ್ಲಿಕ್ ಆಗೈತಿ ಸರ್. ಸರ್ ಆಮೇಲೆ ಮೊಬೈಲ್ ಚಾರ್ಜಿಂಗ್ ಇದ್ದಂಗೆ. ಹಾ ಸರ್, ಇದು ಮೊಬೈಲ್ ಚಾರ್ಜರ್ ಐತಿ ಸರ್ ಇದ್ರೊಳಗ. ಮತ್ತೆ ವಾಟರ್ ಬಾಟಲ್ ನಾವ್ ಯಾಕೆ ನೋಡಿ ಸರ್, ಇದು ಚಾರ್ಜರ್ ಸಿಸ್ಟಮ್ ಸರ್. ಇದು ನಾವು ಮೊಬೈಲ್ ಅಲ್ಲಿ ಕೂಡ ನಾವ್ ಏನ್ ಚಾರ್ಜ್ ಮಾಡ್ಕೊತೀವಿ ಆ ತರ ಕೇಬಲ್ ಹಾಕೊಂಡು ನಾವು ಹಾಕ್ಬೋದು. ಈ ಕಾರ್ ತರ ಇದ್ರಾಗನು ಐತಿ, ಈ ಕೇಬಲ್ ಐತಿ, ಎರಡಕ್ಕೂ ನಾವು ಯೂಸ್ ಮಾಡ್ಕೋಬಹುದು ಸರ್. ಯಾಕಂದ್ರೆ ರೈತರು ರಾತ್ರಿ ಎಲ್ಲ ಹೋಗ್ತಿರ್ತಾರ ಹೊಲದಾಗ, ಮೊಬೈಲ್ ಚಾರ್ಜ್ ಇಲ್ಲ ಅಂತಂದ್ರೆ ಬಹಳ ಇದಾಗ್ತದೆ ಸರ್. ಈಗ ಮೊಬೈಲ್ ಅಷ್ಟು ಅವಶ್ಯ ಆಗಿದೆ ಸರ್, ಹಂಗಾಗಿ ಇದನ್ನು ಕೂಡ ಇದ್ರಾಗ ಅಳವಡಿಸಿದಾರೆ ಸರ್. ಸರ್ ಆಮೇಲೆ ರೇಟ್ ಎಷ್ಟು ಬೀಳುತ್ತೆ ಸರ್ ಇದು? ಸರ್ ಇದು 21 HP ಲಿಂದ ಹಿಡಿದು ಇದ್ರೊಳಗ 30 HP ವರೆಗಿನ ಸದ್ಯಕ್ಕೆ ಅವೈಲೇಬಲ್ ಐತಿ ಸರ್ ಓಜಾದೊಳಗ. ಇದು ಬಂದ್ ಸರ್ 5 ಲಕ್ಷದಿಂದ ಸ್ಟಾರ್ಟ್ ಆಗಿ 590 ಮಟನು ಸರ್ ಇದ್ರೊಳಗಡೆ ಇದಾವು. ಅಂದ್ರೆ ಆಯಾ HP ತಕ್ಕಂತ ರೇಟ್ ಇರ್ತೈತೆ ಸರ್. ಬಹಳ ಉತ್ತಮವಾದಂತ ಟ್ರ್ಯಾಕ್ಟರ್ ಸರ್, ಮಿನಿ ಟ್ರ್ಯಾಕ್ಟರ್ ಒಳಗಡೆ ಸರ್. ಸರ್ ಆಮೇಲೆ ಲೋನ್ ಫೆಸಿಲಿಟೀಸ್ ಎಲ್ಲ? ಲೋನ್ ಇರ್ತೈತೆ ಸರ್, ಏನಿಲ್ಲ ಸರ್, ಡೌನ್ ಪೇಮೆಂಟ್ 1 ಲಕ್ಷ ಕಟ್ಕೊಂಡ್ರು ಕೂಡ ಲೋನ್ ಇರ್ತೈತೆ ಸರ್. ಹಾ ಸರ್, ಒಂದು 80,000 ಕಟ್ಟಿದ್ ಕೂಡ ಲೋನ್ ಆಗ್ತೈತೆ ಸರ್. ಸಿವಿಲ್ ಅವ್ರದ್ದು ಕಸ್ಟಮರ್ ಸಿವಿಲ್ ಸ್ಕೋರ್ ಚೆಕ್ ಮಾಡ್ಕೊಂಡು ಲೋನ್ ಮಾಡಿಕೊಡ್ತಾರೆ ಸರ್. ಲೋನ್ ಅಗ್ರಿಕಲ್ಚರ್ ಲೋನ್ ಕಡಿಮೆ ಐತಿ ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ತೈತಿ. ಯಾರಾದ್ರೂ ರೈತರು ಮಾಡೋರಿದ್ರೆ ಮಾಡ್ಬೋದು ಸರ್. ಸರ್ ಆಮೇಲೆ ಸಬ್ಸಿಡಿ ಏನಾದ್ರು ಐತಿ ಸರ್ ಇದಕ್ಕೆ? ಸರ್ ಸಬ್ಸಿಡಿ ಇದು 20 HP ಗೆ ಅಷ್ಟೇ ಬಿಟ್ಟಿದ್ರಿ ಗೌರ್ಮೆಂಟ್ ಇಂದ. ಈಗ ಹೈಯರ್ HP ಇನ್ನೂ ಬಂದಿಲ್ಲ. ಆತರ ಬಂದ್ರು ಕೂಡ ನಾವು ಸಬ್ಸಿಡಿ ಒಳಗೆ ಹಾಕಿ ಕೊಡ್ತೀವಿ ಸರ್. ಕಸ್ಟಮರ್ ಕಡೆಯಿಂದ ಮಾಡಿಸ್ಬೇಕಾಗ್ತೈತಿ ಸರ್. ಅವ್ರ ಕಸ್ಟಮರ್ ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗ್ತೈತಿ ಡಿಪಾರ್ಟ್ಮೆಂಟ್ ಕೊಟ್ರ ಅಂತಂದ್ರೆ ಅದು ಕ್ಲಿಯರ್ ಆತಂದ್ರೆ ನಾವು ಗಾಡಿ ಕೂಡ ಕೊಡ್ತೀವಿ ಸರ್. ಓಕೆ ಸರ್, ಮಾಹಿತಿ ಹೇಳಿದಾಗ ಧನ್ಯವಾದ. ಥ್ಯಾಂಕ್ ಯು ಸರ್.